ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಅದೃಷ್ಟ ಹೆಚ್ಚಾಗಬೇಕು, ಸಮಸ್ಯೆಗಳು ಕಡಿಮೆ ಆಗಬೇಕು, ಹಣದ ಹರಿವು ಉತ್ತಮವಾಗಬೇಕು ಅಂತ ನಮಗೆಲ್ರಿಗೂ ಕೂಡ ಆಸೆ ಇರುತ್ತೆ. ಇಂದು ನಾನು ನಿಮಗೆ ಕೆಲವು ಸರಳ ಆದರೆ ಪರಿಣಾಮಕಾರಿಯಾದಂತಹ ದೈನಂದಿನ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದು ಹಸುಗಳಿಗೆ ಅಂದರೆ ಗೋವುಗಳಿಗೆ ಆಹಾರ ನೀಡುವುದು. ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಶಕ್ತಿಗೆ ತಕ್ಕಂತೆ ದಿನದ ಯಾವುದೇ ಸಮಯದಲ್ಲಿ ಅಂದರೆ ಬೆಳಗ್ಗೆಯಿಂದ ಸಂಜೆಯ ಒಳಗಡೆ ಯಾವುದಾದ್ರೂ ಒಂದು ಸಮಯದಲ್ಲಿ ಹಸುಗಳಿಗೆ, ಗೋವುಗಳಿಗೆ ಆಹಾರವನ್ನು ನೀಡುತ್ತಾ ಬರುವುದು. ಹಸುಗಳಿಗೆ ಅಂದರೆ ಗೋವುಗಳಿಗೆ ನೀಡುವಂತಹ ಆಹಾರದ್ದು ಒಂದು ಪುಣ್ಯದ ಕೆಲಸ. ಇದು ನಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಈ ಹಸುಗಳಿಗೆ ಆಹಾರವನ್ನು ನೀಡುವುದರಿಂದ ಒಂದು ಸಕಾರಾತ್ಮಕ ಶಕ್ತಿಯನ್ನು, ಒಂದು ಅದೃಷ್ಟವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ಇನ್ನು ಎರಡನೆಯ ಪರಿಹಾರ ಬೀದಿ ನಾಯಿಗಳಿಗೆ ಸಹಾಯ ಅಂದರೆ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡುವುದು. ಈ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಿ ಸಾಧ್ಯವಾದರೆ ಅವುಗಳನ್ನು ತಗೊಂಬಂದು ನಮ್ಮ ಮನೆಯಲ್ಲಿ ಸಾಕಬೇಕು, ಅಂದರೆ ಅವಕ್ಕೆ ಆಶ್ರಯ ನೀಡಬೇಕು. ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಅವಕ್ಕೆ ಅಂದರೆ ನಾಯಿಗಳಿಗೆ ಬಟ್ಟೆಗಳನ್ನು ಅಂದರೆ ಬೆಚ್ಚಗಿನ ಬಟ್ಟೆಗಳನ್ನು ನೀಡೋದಾಗಲಿ ಅಥವಾ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದ ಮನೆ ಮಾಡಿ ಆ ನಾಯಿಗಳನ್ನು ಆ ಮನೆಯಲ್ಲಿ ಸಾಕೋದಾಗಲಿ ಮಾಡಿದರೆ ಈ ರಾಹುಕೇತು ದೋಷ ಪರಿಹಾರ ಆಗುತ್ತೆ. ಅಂದರೆ ಯಾರ ಜಾತಕದಲ್ಲಿ ರಾಹುಕೇತು ದೋಷ ಇರುತ್ತೋ ಅವರು ಈ ನಾಯಿಗಳಿಗೆ ಅಂದರೆ ಬೀದಿ ನಾಯಿಗಳಿಗೆ ಆಶ್ರಯವನ್ನು ನೀಡಿ ಆಹಾರವನ್ನು ನೀಡುತ್ತಾ ಬಂದರೆ ಅವರಿಗಿರುವಂತಹ ರಾಹುಕೇತು ದೋಷ ಪರಿಹಾರ ಆಗ್ತಾ ಹೋಗುತ್ತೆ. ಇನ್ನು ಮೂರನೆಯ ಪರಿಹಾರ ನಮ್ಮಲ್ಲಿರುವಂಥದ್ದನ್ನು ದಾನ ಮಾಡುವುದು. ಸ್ವಲ್ಪ ಹಣವನ್ನು ಯಾರೂ ಗಮನಿಸದ ಸ್ಥಳದಲ್ಲಿ ಇಡುವುದು. ಅಂದರೆ ನೀವು ಬೆಳಿಗ್ಗೆ ನೀವು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಿಮ್ಮಲ್ಲಿರುವಂತಹ ಹಣದಲ್ಲಿ ಸ್ವಲ್ಪ ಹಣವನ್ನು ತೆಗೆದು ಯಾರೂ ನೋಡದೇ ಇರುವಂತಹ ಸ್ಥಳದಲ್ಲಿ ನಿಮ್ಮ ಮನೆಯಲ್ಲೇ ಅದನ್ನು ಇಟ್ಟು ನಂತರ ನೀವು ಮನೆಗೆ ವಾಪಸ್ ಬಂದ ನಂತರ ಅಗತ್ಯವಿರುವವರಿಗೆ ಆ ಹಣವನ್ನು ದಾನ ಮಾಡುವುದು. ಸ್ನೇಹಿತರೆ, ಒಂದನ್ನು ನೆನ್ಪಿಟ್ಕೊಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಹಣ ಇಲ್ಲ ಅನ್ನುವಂತಹ ಮಾತು ಯಾವುದೇ ಕಾರಣಕ್ಕೂ ಬರಬಾರ್ದು. ಕೆಲವೊಮ್ಮೆ ನಾವು ಮಾಡುವಂತಹ ಚಿಕ್ಕ ದಾನವೂ ಕೂಡ ದೊಡ್ಡ ಫಲವನ್ನು, ದೊಡ್ಡ ಶುಭ ಫಲವನ್ನು ಕೊಡುವಂತಹದ್ದು. ಇನ್ನು ನಾಲ್ಕನೇ ಪರಿಹಾರ ಏನಪ್ಪ ಅಂತ ಅಂದರೆ ಕೆಂಪು ಮೆಣಸಿನಕಾಯಿಯ ಬೀಜದ ಪರಿಹಾರ. ಅಂದರೆ ಕೆಂಪು ಮೆಣಸಿನಕಾಯಿ, ರೆಡ್ ಚಿಲ್ಲಿ ಅಲ್ಲಿ ಇರುವಂತಹ ಅಂದರೆ ಕೆಂಪು ಮೆಣಸಿನಕಾಯಿಯಲ್ಲಿ ಇರುವಂತಹ 5 ಬೀಜಗಳನ್ನು ತೆಗೆದುಕೊಂಡು ಅದನ್ನು ಬಲಗೈನಲ್ಲಿ ಇಟ್ಕೊಂಡು ನಿಮ್ಮ ತಲೆಯ ಸುತ್ತ 7 ಬಾರಿ ಸುತ್ತಿಸಬೇಕು. ನಂತರ ಅಂದರೆ ನೀವು 7 ಬಾರಿ ನಿಮ್ಮ ತಲೆಯ ಸುತ್ತ ಸುತ್ತಿಸಿದ ನಂತರ ಆ 5 ಬೀಜಗಳನ್ನು ತೆಗೆದುಕೊಂಡು ಅದರಲ್ಲಿ 4 ಬೀಜಗಳನ್ನು 4 ದಿಕ್ಕುಗಳಿಗೆ ಎಸೆಯಬೇಕು. ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕುಗಳಿಗೆ 4 ಬೀಜಗಳನ್ನು ಎಸಿಬೇಕು. ಇನ್ನು ಉಳಿದ 1 ಬೀಜವನ್ನು ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಬೇಕು. ಇದನ್ನು ಅಂದರೆ ಈ ಪರಿಹಾರವನ್ನು ಯಾವತ್ತು ಮಾಡಬೇಕಂದ್ರೆ ಶನಿವಾರ ಅಥವಾ ಮಂಗಳವಾರ ಮಾಡಬೇಕಾಗುತ್ತೆ. ಮತ್ತು ಈ ಪರಿಹಾರವನ್ನು 5 ಮಂಗಳವಾರ ಅಥವಾ 5 ಶನಿವಾರ ನೀವು ರಿಪೀಟ್ ಮಾಡ್ತಾನೆ ಇರಬೇಕಾಗುತ್ತೆ. ಇನ್ನು ಮುಂದಿನದು 5ನೇ ಪರಿಹಾರ. 5ನೇ ಪರಿಹಾರ ಏನಪ್ಪ ಅಂದರೆ ನಗದು ಅರಿವಿಗಾಗಿ ಪರಿಹಾರ. ಅಂದರೆ ಹಣ ಹೆಚ್ಚು ಬರಲಿಕ್ಕೆ ಯಾವ ರೀತಿಯ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ನಗದು ಕೌಂಟರ್ ಅಂದರೆ ನಿಮ್ಮ ಮನೆಯಲ್ಲಿ ಏನು ನೀವು ಕ್ಯಾಶನ್ನು ಇಡ್ತೀರ ಅಂದರೆ ದುಡ್ಡನ್ನು ಇಡ್ತೀರ ಕಬೋರ್ಡ್ನಲ್ಲಿ ಅಥವಾ ಬೀರುನಲ್ಲಿ ಇಟ್ಟಿದ್ರೆ ಮೊದಲು ಒಂದು ಸ್ವಚ್ಛವಾದ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ಈ ಕ್ಯಾಶನ್ನು ಅಂದರೆ ದುಡ್ಡನ್ನು ಇಟ್ಟರೆ ಅದು ಹಣದ ಹರಿವನ್ನು ಅಂದರೆ ಟರ್ನ್ ಓವರ್ನ ಹೆಚ್ಚಿಸುತ್ತಾ ಹೋಗುತ್ತದೆ. ಅದೇ ರೀತಿ ಮತ್ತೊಂದು ಪರಿಹಾರ ಅಂದರೆ ನಗದನ್ನು ನಾವು ಜಾಸ್ತಿ ಮಾಡ್ಕೊಬೇಕು ಅಂದರೆ ಕೆಲವು ನಾಣ್ಯಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅಂದರೆ ಕೆಲವು ಕಾಯಿನ್ಗಳನ್ನು ತಗೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಧೂಪ ಮತ್ತು ದೀಪ ಅಂದರೆ ಆ ಕಟ್ಟಿರುವಂತಹ ನಾಣ್ಯಗಳಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ನಿಮ್ಮ ನಗದು ಕೌಂಟರ್ ಅಂದರೆ ಬೀರುನಲ್ಲಿ ಅಥವಾ ಕಬೋರ್ಡ್ನಲ್ಲಿ ಈ ಕೆಂಪು ಬಟ್ಟೆಯಿಂದ ಕಟ್ಟಿದಂತಹ ನಾಣ್ಯಗಳನ್ನು ಇಡುವುದು. ಇದರಿಂದ ಕೂಡ ನಿಮ್ಮ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಈ 5 ಸರಳ ಪರಿಹಾರಗಳನ್ನು ನಂಬಿಕೆ ಇಟ್ಟು ಸಕಾರಾತ್ಮಕ ಮನಸ್ಸಿನಿಂದ ಮಾಡಿದರೆ ನಮ್ಮ ಜೀವನದಲ್ಲಿ
ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು.